ನಟಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಪತಿ ಸೋಮಶೇಖರ್ ಸಂಬಂಧಿಯಿಂದ ಹಲ್ಲೆ ನಡೆದಿರುವಂತದ್ದು. ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಹಲ್ಲೆ ನಡೆಸಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ನುಗ್ಗಿ ಅವಾಚ್ಯ ಪದ ಬಳಕೆಯನ್ನ ನಿಂದಿಸಿ ಹಲ್ಲೆ ನಡೆಸಿರುವಂತಹ ಆರೋಪ. ನಿನ್ನನ್ನ ರೇಪ್ ಮಾಡ್ತೇನೆ ಅಂತ ಬೆದರಿಕೆ ಹಾಕಿ ಹಲ್ಲೆಯನ್ನ ನಡೆಸಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕಾವ್ಯ ಗೌಡ ಬಹಳಷ್ಟು ಜನಪ್ರಿಯತೆಯನ್ನ ಪಡೆಯೋದನ್ನ ಸಹಿಸೋಕಾಗದೆ ಈ ರೀತಿ ಮಾಡಲಾಗಿದೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ. ರವಿಕುಮಾರ್ ವಿರುದ್ಧ ರೇಪ್ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಕಾವ್ಯ ಗೌಡ ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆಯನ್ನ ಹಾಕಲಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡರಿಂದ ಈ ಸಂಬಂಧ ದೂರು ದಾಖಲಾಗಿರುವಂತದ್ದು. ಇನ್ನು ನಟಿ ಆಗಿರೋ ಕಾರಣ ಬಹಳಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡ್ಬಿಡ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ಈ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ, ಜೊತೆಗೆ ಅತ್ಯಾಚಾರ ಬೆದರಿಕೆಯನ್ನ ಒಡ್ಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಭವ್ಯ ಗೌಡರಿಂದ ದೂರನ್ನ ದಾಖಲಿಸಲಾಗಿದ್ದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರವಿಕುಮಾರ್, ನಂದೀಶ್, ಪ್ರೇಮ, ಪ್ರಿಯಾ ವಿರುದ್ಧ ದೂರು ದಾಖಲಾಗಿರೋದು. ಇವರು ಕೂಡ ಅವರ ಸಂಬಂಧಿ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಕಾವ್ಯ ಗೌಡ ಜನಪ್ರಿಯತೆಯನ್ನ ಗಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಹಿಸೋಕಾಗದೆ ಅಸೂಯೆಯಿಂದ ಈ ರೀತಿ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಚಾಕುವಿನಿಂದ ಇರಿದಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅವರನ್ನು ಕೂಡ ಅಂದ್ರೆ ಸೋಮಶೇಖರ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ, ಜೊತೆಗೆ ಅತ್ಯಾಚಾರ ಮಾಡ್ತೇನೆ ಅಂತ ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ದೂರು ದಾಖಲಾಗಿರುವಂಥದ್ದು. ರೇಪ್ ಬೆದರಿಕೆ ಆರೋಪ ಬಂದಂತಹ ಹಿನ್ನೆಲೆ ಸದ್ಯಕ್ಕೆ ಒಂದಷ್ಟು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇದು ಏನ್ ಕತೆ ಅಂತ ಹೇಳಿ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಸಂಬಂಧ ಕಾವ್ಯ ಗೌಡ ಇದ್ರಲ್ಲ, ಅವರ ಅಕ್ಕ ಭವ್ಯ ಗೌಡರಿಂದ ಇನ್ನು ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲು ಮಾಡಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದ್ದು ರವಿಕುಮಾರ್, ನಂದೀಶ್, ಪ್ರೇಮ, ಪ್ರಿಯಾ ವಿರುದ್ಧ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಮೇಶ್, ಏನಿದು ಪ್ರಕರಣ? ಅದರಲ್ಲೂ ಕೂಡ ಒಂದು ಕಡೆ ಹಲ್ಲೆ ಆರೋಪ, ಮತ್ತೊಂದು ಕಡೆ ಅತ್ಯಾಚಾರ ಬೆದರಿಕೆ ಏನಿದೆ, ಈ ಒಂದು ಪ್ರಕರಣದ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಇನ್ನು ನಟಿ ಕಾವ್ಯ ಗೌಡ ಮನೆಗೆ ನುಗ್ಗಿ ನಿಂದಿಸಿ ಅವಾಚ್ಯ ಶಬ್ದಗಳ ಪದ ಪ್ರಯೋಗ ಮಾಡಿದ್ದು ಅಲ್ಲದೆ ಆಕೆಯನ್ನ ಅತ್ಯಾಚಾರ ಮಾಡುವುದಾಗಿ ಬೆದರಿಕೆಯನ್ನು ಒಡ್ಡಲಾಗಿದೆ. ಬೇರೆ ಯಾರು ಅಲ್ಲ, ಸಂಬಂಧಿಯಿಂದಲೇ ಈ ಒಂದು ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಸೋಮಶೇಖರ್ ಅನ್ನು ಕೂಡ ಚಾಕುವಿನಿಂದ ಇರಿದ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳ ಬಳಕೆಯ ಜೊತೆಗೆ ಮನೆಯವರನ್ನ ಹೆದರಿಸಿದ್ದಾರೆ. ಇನ್ನು ನಟಿ ಕಾವ್ಯ ಗೌಡ ಅವರ ಒಂದು ಜನಪ್ರಿಯತೆಯನ್ನ ಸಹಿಸಲಾಗದೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಗೌಡ ಅಕ್ಕ ಭವ್ಯ ಇದ್ದಾರಲ್ಲ, ಅವರೇ ಸ್ವತಃ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ. ಆದ್ರೆ ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ನಡೆದುಕೊಂಡಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಸಹೋದರರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇನ್ನು ನಟಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆಸಿರುವಂತಹ ವಿಚಾರ ಗೊತ್ತಾಗ್ತಾ ಇರೋದು. ಸದ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಮೇಶ್, ಕೇಳಿ ಬರ್ತಾ ಇರುವಂತಹ ಅತಿ ದೊಡ್ಡ ಆರೋಪ, ಅದರಲ್ಲೂ ಕೂಡ ಅತ್ಯಾಚಾರ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಹೇಳಿ, ಯಾರವರು, ಸಂಬಂಧಿಕರೇನ ಅಥವಾ ಬೇರೆಯವರ? ಈ ಬಗ್ಗೆ ಈ ಕೇಸ್ನ ಡೀಟೇಲ್ಸ್ ಕೊಡೋದಾದ್ರೆ? ಅಮೃತ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ವಿರುದ್ಧ ಏನು ಅವರ ಸಂಬಂಧಿಯಿಂದಲೇ ಹಲ್ಲೆಯಾಗಿದೆ. ಅವರ ಪತಿಗೆ ಚಾಕುವಿನಿಂದ ಇರಿದು ಈಗ ಏನು ಕಾವ್ಯ ಗೌಡರನ್ನು ನಾನು ಅತ್ಯಾಚಾರ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತ ಹೇಳಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ದಲ್ಲದೆ ಒಂದಷ್ಟು ಆಸ್ತಿಯುತವಾಗಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಏನು ಚಾಕು ಇರುತ್ತಕ್ಕೆ ಒಳಗಾಗಿರುವ ಅವರ ಪತಿಯನ್ನ
ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆನ ಪಡಿತಾ ಇದ್ದಾರೆ. ಡಾಕ್ಟರ್ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರೋಗ್ಯಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದ್ರೆ ಇದು ಗಮನಿಸೋದಾದ್ರೆ ಆಸ್ತಿ ವಿಚಾರವಾಗಿ ಒಂದಷ್ಟು ಸಾಕಷ್ಟು ದಿನಗಳಿಂದ ಜಗಳಾಗ್ತಾ ಇತ್ತು. ಅದು ಮುಂದಿನ ಹಂತಕ್ಕೆ ಹೋದಾಗ ಏನು ಸೋಮಶೇಖರ್ ಅವರು ಮತ್ತೆ ಕಾವ್ಯಗಳವರ ಸಂಬಂಧಿಯಿಂದಲೇ ಈ ಒಂದು ಬೆದರಿಕೆ ಹಾಕಲಾಗಿದೆ. ಫೋನ್ ಮಾಡಿ ಸಾಕಷ್ಟು ದಿನಗಳಿಂದ ಅವರಿಗೆ ಟಾರ್ಚರ್ ಕೊಡ್ತಾ ಇದ್ರು. ಒಂದಷ್ಟು ವಿಚಾರಗಳನ್ನು ಮಾತಾಡೋದಕ್ಕೆ ಇವರು ಒಪ್ಪದೇ ಇದ್ದಾಗ, ಇವರು ಅದಕ್ಕೆ ಸಹಕಾರ ಕೊಡದೇ ಇದ್ದಾಗ ಅವರು ಕೂಡ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳನ್ನು ನಿಂತಿದ್ದಲ್ಲದೆ ಕೊಲೆ ಬೆದರಿಕೆನ ಹಾಕಿದ್ರು. ಇವರಿಗೆ ಕೆಟ್ಟದಾಗ ಬೈಯೋದು, ಫೋನ್ ಮಾಡಿ ಪ್ರತಿದಿನ ಟಾರ್ಚರ್ ಕೊಡೋದು, ಈ ರೀತಿಯಾಗಿ ಮಾಡ್ತಾ ಇದ್ರಿಂದ ಇದನ್ನ ಸಾಕಷ್ಟು ನೊಂದಿದ್ರು ಅವರು. ಏನು ನಿನ್ನೆ ಮೊನ್ನೆ 2 ದಿನಗಳಿಂದ ಇದು ತಾರಕಟ್ಟಿಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಆತ ಇವರನ್ನ ಈಚ ಕಡೆ ಹೋಗಿ ಅಲ್ಲಿ ಆ ಒಂದು ಕೊಲೆ ಮಾಡೋ ಪ್ರಯತ್ನವನ್ನು ಮಾಡಿದ್ರೆ, ಹಲ್ಲೆ ಮಾಡಿದ್ದಾರೆ. ಅವರು ಸಾಕಷ್ಟು ಏನ್ ಸಾಕುದು ಇಳಿದಿದ್ರಿಂದ ಸಾಕಷ್ಟು ಸಮಸ್ಯೆ ಆಗಿ ಆಸ್ಪತ್ರೆ ದಾಖಲು ಮಾಡ್ತಾರೆ. ಅದಾದ್ಮೇಲೆ ಆತ ಏನಿವಾಗಿದ್ದ ಸಾಕು ಇರುವಂತ ವ್ಯಕ್ತಿ ಸದ್ಯಕ್ಕೆ ಏನು ಫೋನ್ಗೂ ಸ್ವಿಚ್ ಆಫ್ ಆಗಿದ್ದು ಬೇರೆ ಕಡೆ ಇದ್ದಾರೆ ಅಂತಕ್ಕಂಥ ಮಾಹಿತಿ, ಅಂದ್ರೆ ಅಪ್ಸ್ಟೆಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡಿದ್ರೆ ಪೊಲೀಸ್ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆದೊಳಗೆ ಮೂಲ ಕಾರಣ ಏನು, ಯಾವ ವಿಚಾರಕ್ಕಾಗಿ ಇವರು ಇಷ್ಟು ಈ ಮಟ್ಟಕ್ಕೆ ಹೊರದಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇನ್ನು ಕೆಲವು ಗಂಟೆಗಳಲ್ಲಿ ಗೊತ್ತಾಗಲಿದೆ ಅಂತ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ಎನ್ಒ ನಟಿ ಕಾವ್ಯ ಗೌಡ ಅವರ ಜನಪ್ರಿಯತೆಯನ್ನ ಸಹಿಸದೆ ಈ ರೀತಿಯಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದ್ದು, ಇನ್ನು ಆತನ ಪತಿಯ ಮೇಲೂ ಅಂದರೆ ಸೋಮಶೇಖರ್ ಮೇಲೂ ಕೂಡ ಚಾಕುವಿನಿಂದ ಇರಿಯಲಾಗಿದೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ಸಂಬಂಧ ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ.